ಎಲ್ಲರಿಗೂ ನಮಸ್ಕಾರ. ಏನಪ್ಪ ವಿಶೇಷ ಈ ದಿನ ಅನ್ಕೋಬೇಡಿ. ಏನಾಗಲಿ ಮುಂದೆ ಸಾಗು ನೀನಂತ ಹಾಡಿದೆಯಲ್ಲ, ಏನಾಗಲಿ ಮುಂದೆ ಸಾಗು ನೀ, ಬಯಸಿದ್ದೆಲ್ಲ ಸಿಗದು ಬಾಳಲಿ, ಬಯಸಿದ್ದೆಲ್ಲ ಸಿಗದು ಬಾಳಲಿ. ಎಲ್ಲರೂ ಕೇಳಿರ್ತಾರೆ ಈ ಹಾಡ. ಹಾಗೆ ನೋಡಿ ಸ್ನೇಹಿತರೆ, ಈ ಒಂದು ಅಲ್ಲ ನಿಮ್ಮ ನಂಬಿಕೆ ಇದು. ಇವತ್ತೇನಪ್ಪ ಅಂತಂದರೆ, ನಾನು ಲೈವ್ ಮಾಡುವಾಗ ಕೆಲವರು ಕೇಳಿದಂತಹ ಪ್ರಶ್ನೆ ಇದು. ನಂದು ಯೂಟ್ಯೂಬ್ ಚಾನಲ್ಗೆ ಕಡಿಮೆ ವ್ಯೂಸ್ ಬರ್ತಾ ಇದೆ, ಆಮೇಲೆ ಇದು ಸಬ್ಸ್ಕ್ರೈಬರ್ ಇಲ್ಲ, ವಾಚ್ ಅವರ್ಸ್ ಆಗ್ತಾ ಇಲ್ಲ, ಎಷ್ಟು ದಿವಸ ಆಯಿತು ನಾವು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಬಟ್ ನೋಡಿ, ಅದಕ್ಕೊಂದು ಕೆಲವೊಂದು ಟಿಪ್ಸ್ ಹೇಳಬಲ್ಲೆ ನಾನು ನಿಮಗೆ. ನಾನು ಯಾವ ರೀತಿ ಮಾಡಿಕೊಂಡೆ ಅಂದ್ಕೊಂಡು ಹೇಳಿ. ಮೊದಲು ಏನಪ್ಪ ಅಂತಂದರೆ, ಏನಾಗಲಿ ಮುಂದೆ ಸಾಗುನಿ. ಸ್ವಲ್ಪ ನಮ್ಮ ಜೀವನದಲ್ಲೇ ಕೆಲವೊಂದು ಘಟನೆಗಳು ನಡೀತಾವಲ್ಲ, ಅವನ್ನೆಲ್ಲ ಹಿಂದಕ್ಕೆ ಬಿಟ್ಬಿಡೋಣ. ಯಾರೇನಾರ ಮಾಡ್ಕೊಳ್ಳಿ ಅಂದ್ಕೊಂಡು ಹಿಂದಕ್ಕೆ ಬಿಟ್ಟು ಮುಂದೆ ಸಾಗ್ತಾ ಇರಬೇಕಲ್ವ. ನೋಡಿ, ಇವತ್ತು ಯಾರೋ ಹೇಳಿದ್ರು ನನಗೆ, ನಾನು ಇನ್ನೂ ಅವರೇನೋ ಹೋದ ವರ್ಷ ಮಾಡಿದ್ರಂತೆ, ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಅವ್ರಿಗೆ. ನೀವು ಮಾಡೋದಾದರೆ ಮಾಡಿ ನೋಡ್ತೀನಿ, ನಾನು ಮಾಡ್ತೀನಿ. ಈ ದಿನ ನೈಟು 11 ಗಂಟೆ 11 ನಿಮಿಷಕ್ಕೆ, ಗೊತ್ತಾಯ್ತಲ್ಲ, 11 ಗಂಟೆ 11 ನಿಮಿಷಕ್ಕೆ ಒಂದು ಅಲಾರಾಮ್ ಇಟ್ಕೊಳ್ಳಿ. ಕೆಲವರು ಇನ್ನೂ ಲೈವಲ್ಲೇ ಇರ್ತಿರ್ಬಿಡಿ. 11 ಗಂಟೆ 11 ನಿಮಿಷಕ್ಕೆ ನೀವು 11 ಕೋರಿಕೆಗಳನ್ನು ಒಂದು ಪೇಪರಲ್ಲಿ ಬರ್ಕೋಬೇಕು. ಓಕೆನಾ? ಅವ್ರು ಹೇಳಿದ್ದು ಇಷ್ಟು. ಯಾಕಂದರೆ ಅವ್ರ ಮನೆಯವರಿಗೆ ತುಂಬ ಹುಷಾರೇ ಇರಲಿಲ್ಲ. ಅವರೇನೋ ಹೋದ ವರ್ಷ ಮಾಡಿದ್ರಂತೆ, ಅದು ಸಕ್ಸಸ್ ಆಗಿದೆ ಅಂತೆ. ಆಸ್ಪತ್ರೆಗೆ ನಾವು ಹೋಗೋದೇ ಬಿಟ್ಟಿದ್ದೀವಿ, ತುಂಬ ಸಕ್ಸಸ್ ಆಗಿದೆ ನಮಗೆ, ನೀವು ಮಾಡಿರಿ. ಪದೇ ಪದೇ ನಾನು ಕಾಲು ನೋವು ಅಂತಿರ್ತೀನಲ್ಲ, ಅದಕ್ಕೆ ನೀವು ಮಾಡಿರಿ ಅಂತ ಹೇಳಿದರು. ನೋಡೋಣ, ಈ ಸಲ ಟ್ರೈ ಮಾಡ್ತೀನಿ. ನನ್ನ ಕಾಲು ನೋವು ಕಾಲಿಗೆ ಆರೋಗ್ಯ ಕೊಡು ಅಂದ್ಕೊಂಡು ಹೇಳಿ. ನಿಮ್ಮ ಏನೇ ಒಂದು ಬೇಡಿಕೆ ಇರಲಿ. ಕೆಲವ್ರದ್ದು ಸಾಲ ಆಗಿರುತ್ತೆ, ಕೆಲವ್ರದ್ದು ಮನೆಗೆ ಪದೇ ಪದೇ ಕಿರಿಕಿರಿ ಜಗಳ ಇರುತ್ತೆ, ಮನೆಯಲ್ಲಿ ಶಾಂತಿ ಇರಲ್ಲ, ನೆಮ್ಮದಿ ಇರಲ್ಲ. ಆಮೇಲೆ ಕೆಲವ್ರು ಮದುವೆ ಆಗಿರಲ್ಲ, ಹೆಣ್ಣು ಹುಡುಕ್ತಿರ್ತೀರ, ಹೆಣ್ಣು ಸಿಗ್ತಾನೆ ಇರಲ್ಲ. ಈಗೆಲ್ಲ ನಾವು 2 ವರ್ಷ ಆಯ್ತು 3 ವರ್ಷ ಆಯ್ತು ಹೆಣ್ಣು ಹುಡುಕ್ಲಿಕ್ಕತ್ತೆ ಅಂತ ಹೇಳ್ತಿರ್ತೀರ. ನೋಡಿ, ಅಂಥವರೆಲ್ಲ ಇದನ್ನು ನೋಡಿ ಒಂದು ಸಣ್ಣ ಟ್ರೈ ಮಾಡೋಣ. ನಾನು ಮಾಡ್ತೀನಿ, ನೀವು ಮಾಡಿ. ಏನಪ್ಪ ಅಂತಂದರೆ, 11 ಗಂಟೆ 11 ನಿಮಿಷಕ್ಕೆ ಸರಿಯಾಗಿ ನೀವು ಒಂದು ಅಲಾರಾಮ್ ಇಟ್ಕೊಳ್ಳಿ. ಅಲಾರಾಮ್ ಇಟ್ಕೊಂಡು ನಿಮ್ಮ 11 ಕೋರಿಕೆಯನ್ನು ಒಂದು ಪೇಪರಲ್ಲಿ, ನಾನೇನೋ ಬರೆದಿದ್ದೀನಿ ಇಲ್ಲಿ, ಒಂದು ಈ ಥರ ಪೇಪರಲ್ಲಿ ಬರ್ಕೊಳ್ಳಿ. ಒಂದು ಪೇಪರಲ್ಲಿ ಅದನ್ನು ಬರ್ಕೊಂಡು 11 ಗಂಟೆ 11 ನಿಮಿಷಕ್ಕೆ ಅವು ಎಲ್ಲವನ್ನೂ ಓದಿ, ನನಗೆ ಈ ಥರ ಆಗಿದೆ, ಮದುವೆ ಹೆಣ್ಣು ಹುಡುಕೋರೆಲ್ಲ, ನನಗೆ ಮದುವೆ ಆಗಬೇಕಾಗಿತ್ತು, ನಾನು ಆಲ್ರೆಡಿ ನನಗೆ ಹೆಣ್ಣು ಸಿಕ್ಕಾಗಿದೆ ಅಂತಂದೇಳಿ ಓದೋದು. ನಿಮಗೆ ಏನು ಅನಿಸುತ್ತೋ ಅದೆಲ್ಲ ಆಗಿದೆ ಅಂದ್ಕೊಂಡು ಹೇಳಿ ಓದಿ. ಅದನ್ನು ಒಂದು ಏನು ಮಾಡಬೇಕಪ್ಪ ಅಂದರೆ, ಫೋಲ್ಡ್ ಮಾಡಿ ನಿಮ್ಮ ಪರ್ಸಲ್ಲಾದರೂ ಇಟ್ಕೊಳ್ಳಿ, ಇಲ್ಲ ನಿಮಗೆ ದೇವ್ರ ಮನೆಯಲ್ಲಾದ್ರೂ ಇಡಿ, ಇಲ್ಲಪ್ಪ ನಂದು ವೆರೈಟಿ ಬ್ಯಾಗ್ನಲ್ಲಾದರೂ ಇಟ್ಕೊಳ್ಳಿ. ಡೈಲಿ ಅದನ್ನು ಒಂದು ಸಲ ನೀವು ಓದ್ಕೊಳ್ಳಿ. ಅದನ್ನು ಒಂದೇ ಒಂದು ಸಲ ಓದ್ಕೊಳ್ಳಿ. ಅವ್ರು ಹೇಳಿದ್ದಿಷ್ಟು ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ಅವ್ರಿಗೆ ಸಕ್ಸಸ್ ನಮ್ಮ ಕಣ್ಣು ಮುಂದೆ ಸಕ್ಸಸ್ ಆಗಿದೆ ಆಲ್ರೆಡಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾಕಂದರೆ ನಾವು ನಂಬಿ ಪ್ರಾಕ್ಟಿಕಲಾಗಿ ನೋಡಬೇಕಲ್ವ. ಪ್ರಾಕ್ಟಿಕಲಾಗಿ ನೋಡಿ ಆದಮೇಲೆ ನಾನು ಮಾಧ್ಯಮದವರಿಗೆ ತಿಳಿಸ್ಬೇಕಾಗುತ್ತೆ. ಈಗ ಅವ್ರು ಆರಾಮಾಗಿದ್ದಾರೆ, ಚೆನ್ನಾಗಿದ್ದಾರೆ ನೋಡಿ. ಅದೇ ರೀತಿ 11 ಸಲ ಬರೆದು 11 ಗಂಟೆ 11 ನಿಮಿಷಕ್ಕೆ ನಿಮ್ಮ ಕೋರಿಕೆಯನ್ನು ಯೂನಿವರ್ಸಲ್ಗೆ ತಿಳಿಸಿ, ಯೂನಿವರ್ಸಲ್ಗೆ ಧನ್ಯವಾದಗಳು ಅಂತಂದು ಹೇಳಿ ಆದಮೇಲೆ ಪ್ರತಿದಿನ ನೀವು ಬೆಳಗ್ಗೆ ನೀವು 11 ಓದಿ, ನೈಟ್ 11 ಓದಿ. ಆ ಟೈಮು ಮಿಸ್ ಆತಂದ್ರೆ ಪರವಾಗಿಲ್ಲ, ಓದ್ಬೋದಂತೆ. ಓದಿ ಒಟ್ಟು ಬೆಳಗ್ಗೆ ಸಾಯಂಕಾಲ ಒಂದೊಂದು ಸಲ ನೀವು ಅದು ಮೆಮೊರಿ ಮಾಡ್ಕೋಬೇಕು, ಮೆಮೊರಿಯಾಗಿರ್ಬೇಕು ಅದು ನಿಮ್ಮ ಹತ್ರ. ಅದನ್ನು ಓದಾದಮೇಲೆ ಕೊನೆಗೆ ಇದೊಂದು ತಿಂಗಳು ಪೂರ್ತಿ ಓದಿ ಅದನ್ನು ನಿಮ್ಮ ಹತ್ರ ಮಡಚಿಟ್ಕೊಂಡಿರ್ತಿರ್ತಾನೆ. ಕೊನೆಗೆ ಯಾವಾಗ ಒಂದು ತಿಂಗಳಾಗುತ್ತೆ, ಇಲ್ಲಿಂದ ಒಂದು ತಿಂಗಳು ಡಿಸೆಂಬರ್ 11 ತನಕ ಓದಿ ಆದಮೇಲೆ ಆ ಒಂದು ಸ್ಲಿಪ್ಪನ್ನು ಅದನ್ನು ಸುಟ್ಟು ಬೂದಿ ಮಾಡಿ ಗಿಡಕ್ಕಾದರೆ ಹಾಕಬೇಕಂತೆ, ಇಲ್ಲಾಂದರೆ ಯೂನಿವರ್ಸಲ್ಗೆ ಉಪ್ಪು ಅಂತ ಊದಬೇಕಂತೆ. ನೋಡಿಯಪ್ಪ, ಇದನ್ನೇ ಮಾಡ್ತಿರೋ ಏನೋ ಗೊತ್ತಿಲ್ಲ ನನಗೆ, ಯಾಕಂದರೆ ಅವ್ರು ಹೇಳಿದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ನಾವು ಒಂದು ಸಲ ಟ್ರೈ ಮಾಡೋಣ. ಬರೀ ಕೇಳೋದೇ ಆಗಬಾರ್ದು, ಹೇಳೋದೇ ಆಗಬೇಕಲ್ವಾ. ಅದನ್ನು ಪ್ರಾಕ್ಟಿಕಲಾಗಿ ನಾವು ಅನುಭವಿಸೋದಾಗಬೇಕಲ್ವ. ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ. ಇದು ಒಂದು ಟ್ರೈ ಮಾಡೋಣ. ಯಾಕಂದರೆ ನಮಗೂ ಶಾಂತಿ, ನೆಮ್ಮದಿ, ಆರೋಗ್ಯ ಬೇಕು. ಮೇನ್ ಇರೋದೇ ಆರೋಗ್ಯ.
ನಮಗೂ ಶಾಂತಿ ನೆಮ್ಮದಿ ಆರೋಗ್ಯಕ್ಕಾಗಿ ಈ ಟಿಪ್ಸನ್ನು ಫಾಲೋ ಮಾಡೋಣ. ಹಾಗೆ ನಿನ್ನೆನೂ ಒಂದು ವಿಡಿಯೋ ಹಾಕಿದ್ದೆ 3, 6, 9 ಅದು ನಾನು ಅಳವಡಿಸ್ಕೊಂಡಿದ್ದೀನಿ ಬಿಡಿ. ಯಾಕಂದರೆ ನನಗೆ ಪದೇ ಪದೇ ಆರೋಗ್ಯ ಕೆಡ್ತೈತೆ, ಬರೀ ಗ್ಯಾಸ್ಟ್ರಿಕ್ ಆಗೋದು ಅದೆಲ್ಲ ಈಗ ಕಡಿಮೆ ಆಗಿದೆ. ನನ್ನ ಆರೋಗ್ಯ ಸಲುವಾಗಿ ನಾನು ಬೇಡ್ಕೊಂಡಿದ್ದೆ, ನನಗೆ ಆರೋಗ್ಯ ಬೇಕು. ಹೆಚ್ಚಾಗಿ ನೀವು ನೋಡಿ, ಯಾವಾಗಲೂ ನೀವು ನೆಗೆಟಿವ್ ಪಾಯಿಂಟ್ ಬರೆದ್ರಿ ಅಂತಂದರೆ ನಿಮ್ಮ ಆಗೋ ಕೆಲಸನ ಆಗೋದಿಲ್ಲ. ಓಕೆನಾ? ಆದಷ್ಟು ನೀವು ಪಾಸಿಟಿವ್ ಆಗಿ ಅದರಲ್ಲಿ ಕೋರಿಕೆಯನ್ನು ಬರೆದು ಯೂನಿವರ್ಸಲ್ಗೆ ಥ್ಯಾಂಕ್ಸ್ ಹೇಳಿ ನಿಮ್ಮ ಕೋರಿಕೆಯನ್ನು ಈಡೇರಿಸಿ, ಆದಷ್ಟು ನಿಮ್ಮ ಮಕ್ಕಳಿಗೆ ಮದುವೆ ಆಗಲಿ, ಆದಷ್ಟು ಬೇಗ ನಿಮ್ಮ ಸಾಲವನ್ನು ತೀರಿಸಿ, ಆದಷ್ಟು ಬೇಗ ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ನಮಸ್ಕಾರಗಳು.